ಶ್ರೀ ಗುರುಭ್ಯೋ ನಮಃ. ಯೋಂತ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲ ಶಕ್ತಿಧರ ಸ್ವಧಾಮ್ನ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ ನಮೋ ಭಗವತೆ ಪುರುಷಾಯ ತುಭ್ಯಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಓಂ ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ತೆ ಸ್ವವಿಜ್ಞಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿಕವಯೇ ಮುಖ್ಯಂತಿ ಯಂ ಸೂರಯಃ. ತೇಜೋ ವಾರಿಮೃದಾಂ ಯತಃ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಃ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹ್ಯೋ ನಮಃ. ಭಾಗವತದ ರಸಸ್ವಾದವನ್ನ ಮಾಡಲಿಕ್ಕಾಗಿ ಇವತ್ತಿನ ದಿನ ಪೂರ್ವ ಕಥಾನುವಾದವನ್ನ ಯಾವ ರೀತಿಯಲ್ಲಿ ಆಯಿತು, ಪರೀಕ್ಷಿತನ ಜೀವನದ ಅಂತ್ಯವನ್ನ ಸುಗಮಗೊಳಿಸಲೋಸುಗ ಶುಕಾಚಾರ್ಯರು ಬಂದಿದ್ದಾರೆ. ಅವರು ಉಪದೇಶವನ್ನ ಮಾಡ್ತಾ ಈ ರೀತಿಯಲ್ಲಿ ಇರಬೇಕು. ಇದು ಪರೀಕ್ಷಿತನ ನಿಮಿತ್ತ ಮಾತ್ರ, ಅದೇ ಪ್ರತಿಯೊಂದೂ ಕೂಡ ಮಾನವ ಜೀವನದಲ್ಲಿ ಅಳವಡಿಸ್ತಕ್ಕಂತಹ ಸಂದೇಶಗಳು ಈ ಭಾಗವತದಲ್ಲಿ ಅಡಗಿದೆ. ಅಂತಹ ವ್ಯವಸ್ಥೆಗಳಲ್ಲಿ ಆ ಹಿಂದೆ ಅಸಾರವಾದ ಭೋಗಗಳಿಂದಾಗಿ ಮಾನವ ತನ್ನ ದೇಹವನ್ನು ಕಳ್ಕೊಳ್ತಾನೆ. ನಿಜವಾಗಿ ನಮ್ಗೆ ಭಗವಂತ ಬರಬೇಕಾದ್ರೆ, ನಮ್ಮೊಟ್ಟಿಗೆ ಇರ್ಬೇಕಾದ್ರೆ ನಮ್ಗೆ ಆ ಭಗವಂತನ ಸ್ಮರಣೆ ಬೇಕು. ಅದಕ್ಕೆ ಮಾಡತಕ್ಕಂತಹ ಭೋಗ ವಿಲಾಸಗಳಿಂದ ದೇಹದ ಅಸೌಖ್ಯಗಳನ್ನ, ದೇಹ ಕೊಳೆತು ಹೋಗುವಂತಹ ವ್ಯವಸ್ಥೆಗಳನ್ನ ನಾವು ಮಾಡಬಾರ್ದು. ನಾವು ದೇಹದ ವ್ಯವಸ್ಥೆಯನ್ನ ಆದ್ಯಂ ಶರೀರಂ, ನಮಗೆ ಶರೀರ ಬೇಕು, ಒಳ್ಳೆಯ ಶರೀರ ಬೇಕು. ಈ ಕಶ್ಮಲ ಇಲ್ಲದೆ ಇರತಕ್ಕಂತಹ ಶರೀರಗಳು ಬೇಕಾದ್ರೆ ನಾವು ವಿಶೇಷ ಸುಖಗಳನ್ನು ಆದಷ್ಟು ವರ್ಜನೆ ಮಾಡಬೇಕು. ಅನ್ನೇ ಪ್ರಯತ್ನ ಮಾಡಿದಾಗ ಮಾತ್ರ ನಮ್ಗೆ ಭಗವಂತ ಕಾಣ್ಲಿಕ್ಕೆ ಶುರುವಾಗ್ತಾನೆ. ಹೃದಯ ಅಂತರಾಳದ ಆ ಹೃದಯದ ಚಕ್ಷುಸ್ಸಿನಿಂದ ಭಗವಂತನನ್ನ ಕಾಣ್ಲಿಕ್ಕಾಗುತ್ತೆ ಅಂತ ಭಾಗವತ ನಮ್ಗೆ ಶುಕಾಚಾರ್ಯರು ಪರೀಕ್ಷಿತನನ್ನ ಉದ್ದೇಶಿಸಿ ಹೇಳ್ತಾ ಇದ್ದಾರೆ. ಇನ್ನು ಹೃದಯ ಶುದ್ಧಿ ಬೇಕು, ನಮಗೆ ಮನಸ್ಸು ಶುದ್ಧಿ. ಅಂತಹ ಶುದ್ಧಿಯನ್ನ ನಾವು ಕಾಣ್ಲಿಕ್ಕಾಗಿ ನಾವು ಶಾಸ್ತ್ರ ಪುರಾಣಗಳನ್ನು ಕೇಳ್ತಾ ಇರಬೇಕು. ಪ್ರತಿದಿನವೂ ಕೂಡ ನಾವು ಬೆಳಿಗ್ಗೆದ್ದು ಸ್ನಾನ ಮಾಡಿ ದೇವರ ಪೂಜೆಯನ್ನ ಮಾಡ್ತಾ ಇರ್ತೇವೆ. ಅದಕ್ಕೆ ಯಾಕೆ ಮಾಡಬೇಕು ಅಂತ ಹೇಳಿದ್ರೆ, ಶುದ್ಧ ವಾಕ್ಯ ಶುದ್ಧಿ ಮತ್ತೆ ಪ್ರಾಣಾಯಾಮದ ಮೂಲಕವಾಗಿ ಆಂತರಿಕ ಶುದ್ಧಿಯನ್ನ ಮಾಡ್ತಾ ನಮ್ಮ ಆ ಒಳ್ಳೆಯ ಪಾತ್ರೆಯಲ್ಲಿ, ಶುದ್ಧವಾದಂತಹ ಪಾತ್ರೆ ಯಾವುದು ಪಾತ್ರೆ? ನಮ್ಮ ಶರೀರ ಎನ್ನುವುದು, ತತ್ರಾಪಿ ನಮ್ಗೆ ಇರತಕ್ಕಂಥದ್ದು ಹೃದಯ ಅಂತ ಮನಸ್ಸು ಶುದ್ಧಿಯನ್ನ ಮಾಡ್ತಾ, ಮನಸ್ಸು ಕಶ್ಮಲದಿಂದ ಕೂಡಿರ್ತದೆ, ಅದು ಬೇರೆ ಬೇರೆ ಲೇಪಗಳನ್ನು ಮಾಡಿಕೊಳ್ತಾ ಇರ್ತದೆ. ಅದಕ್ಕೆ ಅದನ್ನು ದೂರ ಮಾಡಬೇಕು ಅಂತ ಹೃದಯ ಶುದ್ಧಿಯನ್ನ ನಾವು ಪಡ್ಕೊಂಡು ಭಗವಂತನ ನೋಡ್ಲಿಕ್ಕೆ ಪ್ರಯತ್ನ. ಭಗವಂತ ಸಿಗ್ತಾನೆ, ಆ ಕೂಡಲೇ ಸಿಗ್ತಾನೆ ಅಂತ ಹೇಳಿದ್ರೆ ಖಂಡಿತ ಸಿಗುತ್ತೆ. ನಾವು ತುಂಬಾ ಪ್ರಯತ್ನ ಮಾಡಿದಾಗ ಮಾತ್ರ ಭಗವಂತ ನಮ್ಮ ಹತ್ರ ಬರಬಹುದು ಅಂತ ಭಾಗವತ ಈ ರೀತಿಯಲ್ಲಿ ಶುಕಾಚಾರ್ಯರು ಪರೀಕ್ಷಿತನಿಗೆ ಹೇಳ್ತಾ ಇದ್ದಾರೆ. ಹೇಗೆ ಅಂತ ಹೇಳಿದ್ರೆ, ನಮ್ಮ ಶುದ್ಧಿಯನ್ನ ಮಾಡ್ತಕ್ಕಂಥದ್ದು. ಈಗ ಕನ್ನಡಿಯನ್ನು ನೋಡಿದಾಗ ನಮ್ಗೆ ನಮ್ಮ ಮುಖ ಕಾಣ್ತದೆ. ಕನ್ನಡಿಯಲ್ಲಿ ಏನಾದ್ರೂ ಸ್ವಲ್ಪ ಕೊಳೆಗಳಿದ್ರೆ ನಾವೇನ್ ಮಾಡ್ತೇವೆ, ನೀರಿನಿಂದ ಶುದ್ಧ ಮಾಡಿ ನಮ್ಮ ಮುಖ ಚಂದವಾಗಿ ಕಾಣ್ತೀವಿ. ಆದ್ರೆ ನಮ್ಮ ಶರೀರದಲ್ಲಿರತಕ್ಕಂಥ ಕಶ್ಮಲಗಳನ್ನು ತೊಳೆಯಲಿಕ್ಕೆ ಅದಕ್ಕೆ ಹೃದಯ ಶುದ್ಧಿ. ಅದನ್ನೇ ಶಾಸ್ತ್ರ ಪುರಾಣ ವೇದಾದಿ ಶ್ರವಣಗಳಿಂದಾಗಿ ನಾವು ಅದನ್ನು ಶುದ್ಧಗೊಳಿಸುವ ಪ್ರಯತ್ನ ಮಾಡಬೇಕು. ಬಾಹ್ಯ ಶುದ್ಧಿ ಸ್ನಾನ ಮಾಡಿದಾಗ ಶುದ್ಧಿ ಆಗುತ್ತೆ, ಆದ್ರೆ ಆಂತರಿಕ ಶುದ್ಧಿ ಕಶ್ಮಲಗಳು ಹೋಗ್ಲಿಕ್ಕೆ ತುಂಬಾ ಕಷ್ಟ ಉಂಟು. ಅದಕ್ಕೆ ಅದನ್ನು ದೂರ ಮಾಡ್ಲಿಕ್ಕಾಗಿ ನಾವು ಖಂಡಿತವಾಗಿಯೂ ಪ್ರಯತ್ನ ಮಾಡಿ. ಮಾನವ ತನ್ನ ಜೀವನದ ವ್ಯವಸ್ಥೆ ಏನು ಅಂತ ಹೇಳಿದ್ರೆ ಕೇವಲ ಊಟ ಮಾಡುವುದು, ತಿನ್ನುವುದು, ಮಲಗುವುದು ಅಷ್ಟೇ ಅಲ್ಲ. ಅದು ಭಗವಂತನ ಕಾಣ್ತಕ್ಕಂತಹ ವ್ಯವಸ್ಥೆಗಳಲ್ಲಿ ಬಂದಾಗ ಅದು ಮಾತ್ರ ಅವನ ಮಾನವ ಜನ್ಮ ದೊಡ್ಡದು, ಒಳ್ಳೆದಾಗುತ್ತೆ. ಅದಕ್ಕೆ ನಮ್ಗೆ ಹರಿಕಥಾ ಇದರಲ್ಲಿ ಪಡ್ತಕ್ಕಂತಹ ದಾಸರೆಲ್ಲ ಹೇಳ್ತಕ್ಕಂತಹ ಮಾತುಗಳುಂಟು. ಹರಿಕತೆ ಕೇಳದ ಕಿವಿ ಹಾವು ಚೇಳು ತುಂಬಿದ ಗವಿ ಇದ್ದಂತೆ ಅಂತ. ನಮ್ಗೆ ಕೇಳ್ಬೇಕು. ನಮ್ಮ ಶ್ರವಣ ಇಂದ್ರಿಯ ಯಾವುದಕ್ಕಿರೋದು? ದೇವರ ನಾಮಗಳನ್ನ, ಸ್ಮರಣೆಗಳನ್ನ, ಮಹಾತ್ಮ್ಯಗಳನ್ನು ಕೇಳತಕ್ಕಂತಹ ವ್ಯವಸ್ಥೆ ಇರ್ಬೇಕು. ಅದನ್ನು ನಾವು ಮತ್ತೆ ಕೇಳಿದ್ರು ಕೂಡ ಯಾರಿಗೂ ಬೇಡ ಅಂತ ಅನ್ನೋದಿಲ್ಲ, ಆಗುವುದಿಲ್ಲ.
ಅದು ಇನ್ನೂ ಕೇಳುವ, ಅದನ್ನು ಸ್ವಲ್ಪ ಕೇಳುವ, ಏನೋ ಅದರಲ್ಲಿ ಒಂದು ಸಂತೋಷ ಬರ್ತಾ ಇರ್ತದೆ. ಅದಕ್ಕೆ ಒಂದು ವೇಳೆ ಅದನ್ನು ಕೇಳದೇ ಇದ್ರೆ ಅದು ಗುಹೆ ಇರ್ತದೆ, ಅದರೊಳಗೆ ಚೀಲಗಳೆಲ್ಲ ಇರ್ತವೆ, ಅದೇ ಇರತಕ್ಕಂಥ ವ್ಯವಸ್ಥೆಗಳಾಗಬಾರ್ದು. ನಮಗೆ ನಮ್ಮ ಕಿವಿಯಲ್ಲಿ ನಾವು ಹರಿಕಥಾಶ್ರವಣವನ್ನ ಕೇಳ್ತಕ್ಕಂಥ ವ್ಯವಸ್ಥೆ. ಇನ್ನು ನಮ್ಮ ನಾಲಿಗೆ ಬೇಡವಾದ್ದನ್ನ ಮಾತನಾಡಬಾರ್ದು. ಒಳ್ಳೆಯ ಮಾತು, ಬೇಕಾದಂತ ವ್ಯವಸ್ಥೆಗಳು ಉಂಟು ಅದಕ್ಕೂ ಕೂಡ. ಅದಕ್ಕೆ ಇಲ್ಲದಿದ್ರೆ ಏನಾಗುತ್ತೆ, ಒಂದು ವೇಳೆ ನಾವು ಹರಿಸ್ಮರಣೆಯನ್ನ ಮಾಡದಿದ್ರೆ ಮಳೆಗಾಲದಿ ಒಟಗುಟ್ಟುವ ಕಪ್ಪೆಯಂತೆ, ಕಪ್ಪೆ ಕೂಡ ಹಾಗೆ ಪಡ ಪಡ ಅಂತ ಹೇಳ್ತಾ ಇರ್ತದೆ, ಅಂತ ನಾಲಿಗೆ ಆಗುತ್ತೆ ಅಂತ. ಇನ್ನು ನಮ್ಮ ತಲೆ ಬಾಗಬೇಕು. ಯಾರಿಗೆ? ಭಗವಂತನ ಪಾದಕಮಲಕ್ಕೆ ಬಾಗಬೇಕು. ಆ ಪಾದಕಮಲದ ಆ ರಸಾಸ್ವಾದ, ಆ ಮಕರಂದವನ್ನ ನಾವು ಹೀರ್ಲಿಕ್ಕೆ ಶುರು ಮಾಡಿದ್ರೆ ನಮ್ಗೆ ಇನ್ನು ಬೇಡ ಅಂತ ಹೇಳ್ತೇನೆ. ನಮ್ಗೆ ವ್ಯಾವಹಾರಿಕ ಸತ್ಯ ಕೂಡ ಹಾಗೆ. ದುಂಬಿ ಆ ಹೂವನ್ನ ಹೋಗಿ ಅದರಲ್ಲಿ ಮಕರಂದವನ್ನು ಹೀರ್ತಾ ಕೂತ್ಕೊಳ್ತಾರೆ, ಅಲ್ಲೇ ತನ್ನ ಜೀವನ ತೆಗೆದುಕೊಳ್ತಾರೆ ಅಂತ ನಿಮ್ಗೆ ಹೇಳ್ತಾ ಉಂಟು. ಆ ರೀತಿಯಲ್ಲಿ ಆಗ್ಬಾರ್ದು. ನಾವು ಏನ್ ಮಾಡ್ಬೋದು, ನಮ್ಮ ದೇಹ ಕೂಡ ಹೋಗುವಂತದ್ದೇ, ಆದ್ರೆ ಆ ಮಕರಂದರ ಸಾಸ್ವಾದವನ್ನು ತೃಪ್ತಿಯಾಗಿ ನಾವು ಪಡಿತಕ್ಕಂತಹದ್ದು. ಅದಕ್ಕೆ ಒಂದು ವೇಳೆ ಆ ಹರಿಯ ಪಾದ ಕಮಲಕ್ಕೆ ಬಾಗದ ಕುತ್ತಿಗೆ ಅದು ದೇಹದ ಮೇಲೆ ಇಟ್ಟಿರ್ತಕ್ಕಂತಹ ಭಾರ ಅಂತ ಹೇಳ್ತಾರೆ. ಏನೋ ಒಂದು ಭಾರದ ವಸ್ತುವಿನಾಗಿ ಕಾಣ್ತದೆ. ಇನ್ನು ಕಣ್ಣು, ಅದು ಹೇಗೆ? ಕಣ್ಣಿನಿಂದ ನೋಡ್ಬೇಕು, ಒಳ್ಳೆಯದನ್ನು ನೋಡ್ಬೇಕು, ಒಳ್ಳೆಯ ವಿಚಾರಗಳನ್ನು ತಿಳ್ಕೊಳ್ಳಿಕ್ಕೆ ಅದು ಕಾರಣ ಆಗುತ್ತೆ ಚಕ್ಷುಸ್ಸಿಂದ್ರಿಯ. ಇಲ್ಲದಿದ್ರೆ ನವಿಲಿನ ಗರಿಯ ಕಣ್ಣಿನಂತೆ ಅಂತ ಹೇಳ್ತಾ ಉಂಟು ಭಾಗವತ. ಅಂತಹ ಹರಿಯ ಕಾಣದ ಕಣ್ಣು ನವಿಲ್ಗರಿಯ ಜಡಕಣ್ಣು ಅಂತ ಹೇಳ್ತಾರೆ. ಅದಕ್ಕೆ ಏನು ಕಾಣೋದಿಲ್ಲ, ಯಾವುದು ಕಣ್ಣಿನ ಆಕಾರ ಇದ್ರೂ ಕೂಡ ನವಿಲ್ಗರಿಯಲ್ಲಿ ಏನೂ ಇಲ್ಲ. ಅಂತಹ ಆಗಬಾರದು ಅಂತದ್ದು. ಆ ರೀತಿಯಲ್ಲಿ ನಮ್ಮ ಕಣ್ಣು ನಾವು ಕೇಳತಕ್ಕಂತಹ ರೀತಿಯಲ್ಲಿ, ಶಾಸ್ತ್ರ ಪುರಾಣಗಳನ್ನು ಹೇಳ್ತಕ್ಕಂತಹ ರೀತಿಯಲ್ಲಿ ಅದು ಭಗವಂತನ ನೋಡ್ಲಿಕ್ಕೆ ಪ್ರಯತ್ನ ಮಾಡಬೇಕು. ಇನ್ನು ಕಾಲು, ನಾವು ದೇವಸ್ಥಾನಕ್ಕೆ ದೇವ ಮಂದಿರಕ್ಕೆ ಹೋಗ್ಬೇಕು. ಯಾಕೆ? ಇಲ್ಲದೆ ಹರಿಯ ಮಂದಿರಕ್ಕೆ ಸಾಗದ ಕಾಲು ಜಡಮರದ ಕಾಲು. ಜಡ ಮರಕ್ಕೆ ಏನುಂಟು, ಅದು ಹೋದ್ರೂ ಇಲ್ಲ, ಹೋಗದೇ ಇಲ್ಲ, ಏನೂ ಇಲ್ಲ, ಅಂತದ್ದಾಗಬಾರ್ದು. ನಮ್ಮ ಕಾಲು ಅದು ಭಗವಂತನ ಪ್ರದಕ್ಷಿಣೆಯಲ್ಲಿ ಬಂದು ಅದನ್ನು ತೃಪ್ತಿಗೊಳಿಸಕ್ಕಂತಹ ವ್ಯವಸ್ಥೆ ನಮ್ಮ ಶರೀರದಲ್ಲಿ ಇರಬೇಕು, ಕಾಲಿಗಿರ್ಬೇಕು. ಅಂತ ಕಾಲು ಭಗವನ್ ಮಂದಿರಕ್ಕೆ ನಡೀಬೇಕು ಅಂತ ಭಾಗವತ ಹೇಳ್ತಾ ಉಂಟು. ಶುಕಮುನಿಗಳು ಪರೀಕ್ಷಿತನಾಗಿ ಹೇಳ್ತಾರೆ, ಈ ರೀತಿಯಲ್ಲಿ ಉಂಟು ಅಂತ. ಇನ್ನು ಹರಿಕೀರ್ತನೆ, ಹರಿಕಥಾಶ್ರವಣ, ಹರಿವೀಕ್ಷಣೆ, ಹರಿವಂದನೆ, ಹರಿಸ್ಮರಣೆ, ಹರಿ ಅರ್ಚನೆಗಳಿಂದ ಇದು ಯಾರು ಮಾಡ್ತಾರೋ ಅವರ ಸಕಲ ಪಾಪಗಳನ್ನೂ ಪರಿಹರಿಸುತ್ತೆ ಅಂತ ಈ ಪರೀಕ್ಷಿತನಿಗೆ ಶುಕಾಚಾರ್ಯರು ಹೇಳ್ತಾರೆ. ಅಂತಹ ಭಗವಂತನಿಗೆ ನಮಸ್ಕಾರ ಅಂತ ಹೇಳ್ತಾರೆ. ಯತ್ಕೀರ್ತನಂ ಯಚ್ಛ್ರವಣಂ ಯದೀಕ್ಷಣಂ ಯದ್ವಂದನಂ ಯತ್ಸ್ಮರಣಂ ಯದರ್ಹಣಂ ಲೋಕಸ್ಯ ಸದ್ಯೋ ವಿದುನೋತಿ ಕಲ್ಮಷಂ ತಸ್ಮೈ ಸುಭದ್ರಶ್ರವತೆ ನಮೋ ನಮಃ ಅಂತ ಶುಕಾಚಾರ್ಯ ಭಾಗವತನ ಒಂದು ಮಾತು ಹೇಳ್ತಾನೆ. ಯತ್ ಕೀರ್ತನಂ, ಕೀರ್ತನ ಮಾಡಬೇಕು, ಹರಿಯ ಕೀರ್ತನೆ ಬೇಕು. ಯಚ್ಛ್ರವಣಂ, ಯಾವುದು ಕೇಳಬೇಕು ನಾವು, ಅದು ಭಗವಂತನ ಹರಿನಾಮಸ್ಮರಣೆಯನ್ನ ಮಹಾತ್ಮನೆ ಕೇಳಬೇಕು. ಯದೀಕ್ಷಣಂ, ನಮ್ಮ ಕಣ್ಣು ಭಗವಂತನ ಮೂರ್ತಿಯನ್ನು ನೋಡ್ಬೇಕು. ಯದ್ವಂದನಂ, ನಮಸ್ಕಾರ ಭಗವಂತನಿಗೆ ಪಾದಕಮಲಕ್ಕೆ ದಿನವೂ ಮಾಡ್ತಾ ಇರ್ಬೇಕು. ಯತ್ಸ್ಮರಣಂ, ನಿತ್ಯಾಚ್ಯುತಾನಂತ ಗೋವಿಂದ ನಾಮೋಚ್ಚಾರಣ ಬೇಜಾತ್, ಇಂತಹ ಹರಿನಾಮಸ್ಮರಣೆಯನ್ನ ನಾವು ಮಾಡ್ತಾ ಇರ್ಬೇಕು. ಆವಾಗ ಸದ್ಯ ಕೂಡ್ಲೆ ಅದು ನಮ್ಮ ಕಿಲ್ಬಿಷಂ, ನಮ್ಮ ಪಾಪವನ್ನ ಪರಿಹಾರ ಮಾಡ್ತದೆ. ಅಂತಹ ಪರಿಹಾರ ಮಾಡ್ತಕ್ಕಂತ ಇದ್ರೆ ಅದು ಭಗವಂತ ಮಾತ್ರ, ಬೇರೆ ಯಾರಿಲ್ಲೂ ಆಗೋದಿಲ್ಲ. ಅಂತಹ ಭಗವಂತರಿಗೆ ನಾನು ನಮಸ್ಕಾರ ಮಾಡ್ತೇನೆ ಅಂತ ಪ್ರತಿನಿತ್ಯವೂ ನಾವು ಹೇಳ್ತಾ, ನಾವು ಈ ರೀತಿಯಲ್ಲಿ ಭಗವತ್ ಸ್ಪಂದನೆಗೆ, ಭಗವಂತನ ವಿಚಾರಕ್ಕೆ ನಾವು ಒಳಗಾಗಬೇಕು ಅಂತ ಹೇಳ್ತಾ, ನಮ್ಮ ಭಾಗವತದ ಒಂದು ಈ ಮಾತನ್ನ ಹೇಳ್ತಾ, ಮುಂದಿನ ಮಾತುಗಳನ್ನ ನಾಳೆಗಾಗಿ ಇಡ್ತಾ, ಅದು ಇನ್ನೂ ಕೇಳುವ, ಆ ರೀತಿಯಲ್ಲಿ ನೋಡುವ, ಭಗವಂತನ ನಾಮಸ್ಮರಣೆ ಮಾಡುವ ಸದಿಚ್ಛೆ ಸಚ್ಚಿಂತನೆಯನ್ನ ನಾವು ಮಾಡ್ತಾ, ನಮ್ಮ ದೇಹದ ವ್ಯವಸ್ಥೆ ಏನು ಉಂಟು ಅದನ್ನು ಪರಿಪೂರ್ಣಗೊಳಿಸುವ ಅಂತ ಭಗವಂತನ ಪ್ರಾರ್ಥಿಸ್ತಾ ನಮ್ಮ ಮಾತನ್ನು ಮುಗಿಸ್ತಾ ಇದ್ದೇವೆ. ಶ್ರೀ ಕೃಷ್ಣಾರ್ಪಣ.